8150963428 ಈ ನಂಬರಿಗೆ ಕಾಲ್ ಮಾಡ್ಕೊಂಡು ನಂದೇ ನಂಬರ್. ಮೂಲವ್ಯಾಧಿ ಮತ್ತು ಚರ್ಮ ರೋಗಕ್ಕೆ ವಿಶೇಷ ಸಮಾಲೋಚನೆಗಳು ಇರ್ತೈತಿ. ಅದನ್ನ ಬಿಟ್ಟು ಜ್ವರ, ನೆಗಡಿ, ಕೆಮ್ಮು 9036307687 ನಮ್ ಪರ್ಸನಲ್ ನಂಬರ್ ಇದೆ ಸರ್. ಅದು ಬೇಕಾದ್ರೆ ನೀವು ಯಾವಾಗಾದ್ರೂ ಕಾಲ್ ಮಾಡಿ ನಡೀತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರುಣ್ ಜಿಡ್ರನ್ ಅವರಂತೆ, MD, ಮೂಲವ್ಯಾಧಿ ಮತ್ತು ಚರ್ಮ ರೋಗ ತಜ್ಞ. 2 ವರ್ಷದಿಂದ ಈ ಕ್ಲಿನಿಕ್ ಇದೇ ದಿವಸದಿಂದ ಸ್ಟಾರ್ಟ್ ಮಾಡಿದ್ವಿ. 2 ವರ್ಷ ಆಯ್ತು. ಇಲ್ಲಿ ತನ ನಾವು 560ಕ್ಕಿಂತ ಹೆಚ್ಚಿಗೆ ಸ್ಕಿನ್ ಕಂಡೀಷನ್ಸ್ ನ ಆರಾಮ್ ಮಾಡೇವಿ. 265ಕ್ಕಿಂತ ಜಾಸ್ತಿ ಸ್ಕಿನ್ ಮೂಲವ್ಯಾಧಿ ಪೇಷಂಟ್ ಗಳಿಗೆ ಆರಾಮಾಗೈತಿ. ಕಂಪ್ಲೀಟ್ ರಿಲೀಫ್. ಯಾರಿಗೆ ಶಸ್ತ್ರಚಿಕಿತ್ಸೆ ಬೇಕು ಅವ್ರಿಗೆ ಶಸ್ತ್ರಚಿಕಿತ್ಸೆ, ಯಾರಿಗೆ ಔಷಧಿಯಿಂದ ಆರಾಮ್ ಮಾಡ್ಬೇಕು ಔಷಧಿಯಿಂದ ಆರಾಮ್ ಮಾಡೋದು, ಯಾರಿಗೆ ಔಷಧಿ ಅವಶ್ಯಕತೆ ಇಲ್ಲ ಬರೀ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ಎಕ್ಸರ್ಸೈಸ್ ಮಾಡೋದ್ರಿಂದ ಯಾರಿಗೆ ಆರಾಮ್ ಆಗೋದು ಅವ್ರಿಗೆಲ್ಲಾನು ಅವ್ರಿಗೆ ತೊಂದರೆ ಇರೋ ತಕ್ಕನಂಗೆ ಆರಾಮ್ ಮಾಡಿದೀವಿ. ಅದ್ರ ಜೊತೆ ಇಲ್ಲಿ ತನ ನಾವು 4 ಕ್ಯಾಂಪ್ ಕಂಡಕ್ಟ್ ಮಾಡಿದೀವಿ. 4 ಕ್ಯಾಂಪ್ ಇಂದ ಒಂದೊಂದು ಕ್ಯಾಂಪ್ ಅಲ್ಲಿ ಮಿನಿಮಮ್ 500 ಇಂದ 1000 ಜನ ಪೇಷಂಟ್ಸ್ ನ ನೋಡಿದೀವಿ. ಇದು ನಮ್ದು 2ನೇ ಆನಿವರ್ಸರಿ ವಾರ್ಷಿಕೋತ್ಸವದ ಅಂಗವಾಗಿ ನಾವು ನಮ್ಮ ಪೇಷಂಟ್ಸ್ ಗೆ, ನಮ್ಮ ಇಲ್ಲಿ ಇರೋ ಲೋಕಲ್ಸ್ ಗೆಲ್ಲಾನು ಒಳ್ಳೇದಾಗ್ಲಿ ಅಂತೇಳಿ ಫ್ರೀ ಕ್ಯಾಂಪ್ ಕಣ್ಣಿಂದು ಮತ್ತ ನಮ್ಮ ಮೂಲವ್ಯಾಧಿ, ಚರ್ಮ ರೋಗ ಮತ್ತೆ ಮೂಳೆ ಸಾಂದ್ರತೆ ಪರೀಕ್ಷೆ, ಶುಗರ್, BP, HP ಎಲ್ಲಾನು ಚೆಕ್ ಮಾಡಿಸ್ತೀವಿ. ನಮ್ಗೆ ಏನ್ ಆಶಯ ಅಂದ್ರೆ ನಮ್ಮಲ್ಲಿ ನಾವು ಇರೋದ ಸರ್ವ್ ಮಾಡಕ ನಾವು ಕಡಿಮೆ ಬೆಲೆಯಲ್ಲಿ ಬರೀ 50 ರೂಪಾಯಿ 100 ರೂಪಾಯಿ ಇದ್ದವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಇಲ್ಲದ್ರ ದುಡ್ಡು ಇಸ್ಕೊಳ್ಳದೆ ಇರೋದು. ಔಷಧಿ ನಮ್ಮ ಗೌರಿ ಮೆಡಿಕಲ್ಸ್ ಅವರಿಂದ ದುಡ್ಡಿದ್ರೆ ಕೊಟ್ಟು ಹೋಗ್ರಿ, ಇಲ್ಲಾಂದ್ರೆ ಆಮೇಲೆ ತಂದು ಕೊಡ್ರಿ, ಆತರ. ಸೊ ನಾವು ಇರೋದೇ ಬಡವರ ಸೇವೆ ಮಾಡೋದಕ್ಕೆ. ಆಪರೇಷನ್ ಆದ್ರೂ ಯಾರಿಗಾದ್ರ 15,000 ರೂಪಾಯಿ ಆಪರೇಷನ್ ರೇಟ್, ಯಾರಿಗಾದ್ರು ದುಡ್ಡಿಲ್ಲ 1,000 ರೂಪಾಯಿ ಕೊಟ್ಟು 1,000 ರೂಪಾಯಿಗೆ ಆಪರೇಷನ್ ಮಾಡಿದೀವಿ. 6,000 ಅಂದ್ರೆ 6,000ಕ್ಕೆ ಆಪರೇಷನ್ ಮಾಡಿದೀವಿ. ದುಡ್ಡು ಏನ್ ತಿಳಿಸ್ ಸರ್, ರೇಷನ್ ಕಾರ್ಡ್ ತಗೊಂಬಂದ್ರೆ ಇನ್ನ ಡಿಸ್ಕೌಂಟ್ ಅದ್ರಾಗ. ಸೊ ಔಷಧಿ ಒಳಗೆ ಡಿಸ್ಕೌಂಟ್, ಎಲ್ಲದಕ್ಕೂ ಡಿಸ್ಕೌಂಟ್ ಮಾಡೋದೇ ಸೇವೆಗಾಗಿ ನಾವು ಓಪನ್ ಮಾಡಿದೀವಿ. 2 ವರ್ಷ ಆಗಿದೆ ನಮ್ದು ಕ್ಲಿನಿಕ್. ಇವಾಗ ನಾವು ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ಸ್ವಲ್ಪ ನಮ್ಮ ಇದನ್ನ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ. ಎಲ್ಲಾ ಕಡೆಯಿಂದ ರೋಗಿಗಳು ಬಂದು ಇದ್ರ ಸದುಪಯೋಗ ಪಡಿಸ್ಬೇಕಂತ ನಾನು ನಿಮ್ಮಲ್ಲಿ ಈ ಮೂಲಕ ಇದು ಲೊಕೇಶನ್ ಬಿಡ್ನಾಳ, 10 ನಂಬರ್ ಸಾಲಿ, ಬಿಡ್ನಾಳ್ ಅಂತೇಳಿ ಹುಬ್ಳಿ ಒಳಗೆ ಬರ್ತೈತಿ. 10 ನಂಬರ್ ಸಾಲಿ ಅಂತೇಳಿ 10 ನಂಬರ್ ಸಾಲಿ ಎದುರುಗಡೆ ಬೆಂಗೇರಿ ಕಾಂಪ್ಲೆಕ್ಸ್ ಒಳಗೆ ವಿಜಯ ಕ್ಲಿನಿಕ್ ಮತ್ತು ಗೌಳಿ ಮೆಡಿಕಲ್ಸ್ ಅಂತ ಐತಿ. ಇಲ್ಲಿ ನಮ್ಮಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ ತನ, ಸಂಜೆ 6:30ಯಿಂದ ರಾತ್ರಿ 10:30 ತನನು ನಾವು ವೈದ್ಯರ ಸಮಾಲೋಚನೆ ಇರ್ತೈತಿ. ಅದು ಉಳಿದಿದ್ದ ಸಮಯದಾಗ ಬಂದ್ರು ಔಷಧಿಗಳ ಅವೈಲಬಿಲಿಟಿ ಇರ್ತೈತಿ. ಇವಾಗ ನಾವು ನೆಕ್ಸ್ಟ್ ಈ ವರ್ಷದಿಂದ ಏನ್ ಮಾಡ್ಬೇಕಂದ್ರೆ 24/7 ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಸೊ ರೋಗಿಗಳು ಬೇರೆ ಬೇರೆ ಕಡೆಯಿಂದ ಬರೋರು ನಮ್ಮ ಫೋನ್ ನಂಬರ್ ನಾವು ಕೊಟ್ಟಿರ್ತೀವಿ. ಆ ಫೋನ್ ನಂಬರ್ ನ ತಗೊಂಡು ಬರ್ಬೋದು. 8150963428 ಈ ನಂಬರಿಗೆ ಕಾಲ್ ಮಾಡ್ಕೊಂಡು ನಂದೇ ನಂಬರ್. ನೀವು ಯಾವ ಟೈಮ್ನಾಗ ಕಾಲ್ ಮಾಡಿದ್ರು ನಾನು ಕಾಲ್ ರಿಸೀವ್ ಮಾಡಿ ಬಂದು ನೋಡ್ತೇನೆ. ಅದನ್ನ ನೋಡಿ ನಿಮ್ಗೆ ಏನೈತಿ ಏನಿಲ್ಲ ಅದ್ರ ಬಗ್ಗೆ ಇದು ಮಾಡಿಕೊಡ್ತೇನೆ. ಮೂಲವ್ಯಾಧಿ ಮತ್ತು ಚರ್ಮ ರೋಗಕ್ಕೆ ವಿಶೇಷ ಸಮಾಲೋಚನೆಗಳು ಇರ್ತೈತಿ. ಅದನ್ನ ಬಿಟ್ಟು ಜ್ವರ, ನೆಗಡಿ, ಕೆಮ್ಮು ಉಳಿದ ಎಲ್ಲಾ ರೋಗಗಳು, ಸಣ್ಣ ಮಕ್ಳಿರ್ಲಿ ದೊಡ್ಡವ್ರು ಇರ್ಲಿ, ಬೇರೆ ಎಲ್ಲಾ ತರದ್ದು ಯಾವ್ದಾದ್ರು ವಾಳದ ಗಂಟು ಇರ್ತೈತಿ ಅವನ್ನೆಲ್ಲಾನು ತೆಗೆದು ಆಪರೇಷನ್ ಎಲ್ಲ ಮಾಡ್ಕೊಡ್ತೀವಿ. ಅದ್ರ ಜೊತೆ ಇಲ್ಲ, ಎಲ್ಲಾ ಔಷಧಿಗಳು ಇಲ್ಲೇ ಅವೈಲೇಬಲ್ ಇರ್ತಾವ. ನಮ್ಮ ಇಬ್ರು ಯಾರ ಸಾಯಿಲ್ ಮತ್ತು ಯಾಸಿನ್ ಅವ್ರಿಗೆ ಪಾಪ ಬರೆಯೋ ಔಷಧಿಗಳು ಸಿಗೋದೇ ಇಲ್ಲ. ಎಲ್ಲೆಲ್ಲ ಹುಬ್ಳಿ, ಬಾಂಬೆ ಎಲ್ಲಾ ಕಡೆನೂ ಓಡಾಡಿ ಅವ್ರ ತರಿಸ್ತಾರ. ನೀವ್ ಅಲ್ದಾಡೋದ್ ಅವಶ್ಯಕತೆ ಇಲ್ಲ. ನಾ ಇವ್ರಿಬ್ರನ್ನ ಅಲ್ದಾಡಿಸ್ತೇನೆ. ಗೌಳಿ ಮೆಡಿಕಲ್ಸ್ ಅಂತೇಳಿ ಮತ್ತೆ ವಿಜಯ ಕ್ಲಿನಿಕ್ ಅಂತೇಳಿ ವಿಜಯ ಹೆಲ್ತ್ ಕೇರ್ ಅಂತೇಳಿ ಇಬ್ರು ಸಹಯೋಗದಲ್ಲಿ ನಾವು ಇಬ್ರು ಇದೇವಿ. ಸೊ ನಿಮ್ಗ ದುಡ್ಡು ಇರ್ಲಿ ಇರ್ದಿರ್ಲಿ ಅದ್ರ ಮೇಲೆ ನಾವು ಮಾಡ್ಕೊಡ್ತೇವೆ. ದುಡ್ಡಿಂದ ಏನ ಅವಶ್ಯಕತೆ ಇಲ್ಲ, ದುಡ್ಡಿಂದ ಏನ್ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಏನಂದ್ರ ವೈದ್ಯ ಸೇವೆ, ರೋಗಿಗಳ ಒಳ್ಳೇದಾಗೋದನ್ನ ನಾವು ನಮ್ಮ ಮೇನ್ ಮೋಟೋ. ಹೌದು, ಬಡವರಿಗೆ ಯಾವ್ದಾದ್ರು ದೊಡ್ಡ ಆಪರೇಷನ್ ಆಗೋದಿರತೈತಿ. ಏನಾಗ್ಬೇಕಂದ್ರೆ ಈಗ KIMS-ಗೆ ಬೇರೆ ಕಡೆ ಹೋದಾಗ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನನ್ನ ವೈದ್ಯ ಸಹಯೋಗಿಗಳು ಇರ್ತಾರಲ್ಲ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ. ಇಡೀ ಹುಬ್ಳಿ ಒಳಗೆ ಎಷ್ಟು ಕಡಿಮೆ ಲೀಸ್ಟ್ ಇರ್ತದೆ ಅಷ್ಟೇ. ಈಗ ವೇದಾಂತ ಐ ಹಾಸ್ಪಿಟಲ್ ಬಂದಾರ. ವೇದಾಂತ ಐ ಹಾಸ್ಪಿಟಲ್ ಅವರು ಹುಬ್ಳಿ ಒಳಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಕಡಿಮೆ ರೇಟ್ನೇ ಮಾಡ್ಕೊಡ್ತಾರೆ. ನಾನು ಹೇಳಿದ್ರೆ 7,000 ರೂಪಾಯಿ ಮಾಡ್ಕೊಡ್ತಾರೆ. 15,000 ರೂಪಾಯಿ ಒಂದ್ ಕಣ್ಣಿಗೆ ಆಪರೇಷನ್ ಮಾಡ್ತಾರೆ ಎಲ್ಲ ಕಡೆ. ನಾನು ಹೇಳಿದ್ ನನ್ನ ಸಲುವಾಗಿ 7,000 ರೂಪಾಯಿ ಮಾಡ್ತಾರೆ. ಸೊ ಅವ್ರನ್ನ ಕರ್ಸ್ಬೋದು. ಈಗ ನಮ್ಗೆ ಅವ್ರಿಗೆ ಏನು ಕೊಡ್ಬೇಕಂತ ಏನಿಲ್ಲ, ಬಟ್ ಅವರು ಏನೋ ಒಂದು ಒಳ್ಳೇದ್ ಮಾಡ್ತಾರ, ನಾವು ಒಳ್ಳೇದ್ ಮಾಡತ್ತೀವಿ. ನಮ್ಮ SR ಡಯಾಗ್ನೋಸ್ಟಿಕ್ ಅವ್ರ ಒಂದು ಬ್ಲಡ್ ಟೆಸ್ಟ್ ಮಾಡಕ್ ಎಲ್ಲ ಕಡೆ 500 ರೂಪಾಯಿ ತಗೊಂಡ್ರೆ ನಮ್ ಕಡೆ 400 ರೂಪಾಯಿ ಸರ್ ಅಂತಾರೆ. ನಾನು ಬೈದ್ರೆ ಮತ್ತೆ 300 ರೂಪಾಯಿ ತಗೊಂಡು. ಸೊ ಬಡ ರೋಗಿಗಳಿಗೆ ಮಾಡೋದಕ್ಕೈತಿ. ನಾವೆಲ್ಲರೂ ಇದಕ್ಕಂತಾನೆ ನಿಂತೀವಿ. ಎಷ್ಟಾಗತ್ತೆ ಅಷ್ಟು ನಾವು ದುಡ್ಡಿಂದ ತಲೆ ಕೆಡ್ಸ್ಕೊಳಂಗಿಲ್ಲ.
ನಿಮ್ ಲೊಕೇಶನ್ ಅಲ್ಲಿ ಅಷ್ಟ ನೀವು ಇದು ಮಾಡ್ತೀರಾ ಇಲ್ಲ ಇಲ್ಲ, ನೀವು ಹುಬ್ಳಿಗೆ ಕ್ಯಾಟರ್ ಮಾಡ್ತೀವಿ. ಈಗ ನಮ್ಮಲ್ಲಿ ಪೇಷಂಟ್ ಏನಾಗಿದೆ ಅಂದ್ರೆ ಜ್ವರ ನೆಗಡಿ ಕೆಮ್ಮು ಇಲ್ಲಿಂದ ಬರ್ತಾರೆ, ಯಾಕಂದ್ರೆ ಅವ್ರವ್ರ ಏರಿಯಾದಾಗ ಡಾಕ್ಟರ್ಸ್ ಇರ್ತಾರ ಜ್ವರ ನೆಗಡಿ ಕೆಮ್ಮು. ಮೂಲವ್ಯಾಧಿ ಚರ್ಮ ರೋಗಕ್ಕ ನಾನೀಗ ಆಪರೇಷನ್ ಮಾಡಿದ್ದ 11 ವರ್ಷದ ಹುಡುಗಿದ ಶಸ್ತ್ರಚಿಕಿತ್ಸೆ ಮಾಡಿದ್ವಿ. ಚಾರಸ್ ಸೂತ್ರ ಎಲ್ಲ ಹಾಕಿದ್ದೆ ನಾವು. ಎಲ್ಲಿಂದ ಬಂದಿರ ದುಂಬಳಿಂದ, ಇಲ್ಲಿಂದ 65 ಕಿಲೋಮೀಟರ್ ದೂರದಿಂದ ಬಂದು ಮಾಡ್ಸ್ಕೊಂಡಿದ್ದಾರೆ. ಇಲ್ಲಿಂದ 100 ಕಿಲೋಮೀಟರ್ ಇಂದ ರಾಯಚೂರಿಂದ ಬಂದು ಮಾಡ್ಸ್ಕೊಂಡು ಹೋಗಿದಾರ, ಬೆಂಗಳೂರಿಂದ ಬಂದು ಮಾಡ್ಸ್ಕೊಂಡು ಹೋಗಿದಾರ ಪೇಷಂಟ್ಸ್. ಸೊ ಯಾರಿಗೆ ಅಂದ್ರೆ ಈಗೆಲ್ಲ ಯಾವ ತರ ಗೊತ್ತಾಗುತ್ತೆ, ನಮ್ಮಲ್ಲಿ ಯಾರು ಚಲೋ ಡಾಕ್ಟರ್ ಅದರ ಬರ್ರಿ ಅಂತೇಳಿ ಅವ್ರ ರಿಲೇಟಿವ್ಸ್ ಕರ್ಕೊಂಡ್ ಬರೋದು, ಆತರ ಎಲ್ಲಾ ಕಡೆಯಿಂದ ಬಂದು ಮಾಡ್ಸ್ಕೊಂಡು ಹೋಗ್ತಾರೆ. ನಾವ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಅವ್ರಿಗೆ ಇರುವಂಗೂ ಫೆಸಿಲಿಟಿ ಮಾಡ್ಬೇಕಂತ ಟ್ರೈ ಮಾಡ್ತೀವಿ. ಯಾರು ಗೊತ್ತಿಲ್ಲ ಅಂತ ಎಲ್ಲ ವಿಜಯ ಹೆಲ್ತ್ ಕೇರ್ ನಾವು ಮತ್ತೆ ಗೌಳಿ ಮೆಡಿಕಲ್ಸ್ ನಾವು ಇದು 4ನೇ ಕ್ಯಾಂಪ್ ಮಾಡ್ತಿರೋದು. 4 ಕ್ಯಾಂಪ್ಗಳನ್ನ ನಾವೇ ಮಾಡ್ತಿರೋದು. ಔಷಧಗಳನ್ನ ನಾವೇ ದುಡ್ಡು ಕೊಟ್ಟು ತರ್ಸೇವಿ, ಸ್ಯಾಂಪಲ್ ಸಿಕ್ಕೋ ಸ್ಯಾಂಪಲ್ ತರ್ಸೇವಿ. ಅವ್ರ ಸಹಯೋಗದಲ್ಲಿ ಅವ್ರ ವಿ ಕೇರ್ ಅವ್ರು ಬಂದಾರ, ಮತ್ತ ವೇದಾಂತ ಅವ್ರು ಬಂದಾರ, SR ಡಯಾಗ್ನೋಸ್ಟಿಕ್ ಬಂದಾರ. ಈಗ ನಾವು ಮೂಲವ್ಯಾಧಿ ಮತ್ತು ಚರ್ಮ ರೋಗ ಮತ್ತ ನಮ್ಮ ಜೂನಿಯರ್ ಡಾಕ್ಟರ್ಗಳು ಬಂದಾರ, ಮತ್ತೆ ಇವ್ರ ನಮ್ಮ ಮೆಡಿಸಿನ್ಸ್ ಅವ್ರು ಬಂದಾರ. ಸೊ ಎಲ್ಲಾರು ನಮ್ ಕಡೆಯಿಂದ ನಾವೇ ದುಡ್ಡು ಹಾಕಿ ನಾವೇ ಅರೇಂಜ್ ಮಾಡಿ ₹1 ಎಲ್ಲಿಂದನೂ ದುಡ್ಡು ತಗೊಳ್ದೇನೆ ನಾವೇ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಮ್ಗೆ ಖುಷಿ ಅದ. ಕ್ಯಾಂಪ್ ಮಾಡಿದ್ರೆ ಖುಷಿ ನಮ್ಗೆ ಇದರಿಂದ ಪೇಷಂಟ್ ಜಾಸ್ತಿ ಬರ್ತಾರ ಅಂತ ಏನಿಲ್ಲ, ಖುಷಿ ನಮ್ಗೆ. ಇಲ್ಲಂತೆಲ್ಲ ಇಲ್ಲಿ ಒಂದ್ ಕ್ಯಾಂಪ್ ಮಾಡಿದೀವಿ, ಸೋನಿಯಾ ಗಾಂಧಿ ಪ್ಲಾಟ್ ಅಲ್ಲಿ ಒಂದ್ ಕ್ಯಾಂಪ್ ಮಾಡಿದೀವಿ, ಹೋದ ವರ್ಷ ಅದಕ್ಕಿಂತ ಮುಂಚೆ ಒಂದ್ ಕ್ಯಾಂಪ್ ಮಾಡಿದ್ವಿ, ಹಳ್ಳಿಯೊಳಗೆ ಕ್ಯಾಂಪ್ ಮಾಡಿದೀವಿ, ಮುಂದೆ ಕಲ್ಗಡಿಗಳ ಕ್ಯಾಂಪ್ ಮಾಡಿದೀವಿ. ಸೊ ಎಲ್ಲಾ ಕಡೆನೂ ಕ್ಯಾಂಪ್ ಮಾಡ್ತೀವಿ, ಇಲ್ಲಂತಲ್ಲ. ಸುಮ್ನೆ ಕ್ಯಾಂಪ್ ಮಾಡೋದು ಅದೊಂದು ನಮ್ಗೆ ದೈನಂದಿನ ಆಕ್ಟಿವಿಟಿ. ಬರೀ ಪೇಷಂಟ್ ನೋಡಿ ಇಲ್ಲಿ ಪೇಷಂಟ್ ನಾವು ಕ್ಲಿನಿಕಲ್ ಕುತ್ಕೊಂಡು ನೋಡೋಕ್ಕಿಂತನೂ ಜನಕ್ಕೆ ಬಂದು ಅವ್ರು ನೋಡಿ ಅವ್ರಿಗೆ ಉಚಿತ ಔಷಧಿ ತಗೊಂಡು ಹೋಗ್ಲಿ, ಸಲಹೆ ತಗೊಳ್ಳಿ, ಸಮಾಲೋಚನೆ ತಗೊಳ್ಳಿ. ಒಂದ್ ಜನಕ್ಕೆ ದುಡ್ಡು ಇರ್ತೈತಿ, ಒಂದ್ ಜನಕ್ಕೆ ದುಡ್ಡು ಇರಲ್ಲ, ಶುಗರ್ ಚೆಕ್ ಮಾಡ್ಸೋದು ದುಡ್ಡು ಇರಲ್ಲ. ಸೊ ಅವ್ರಿಗೆಲ್ಲರಿಗೂ ಬಂದು ಇವತ್ತು ಫ್ರೀ ಮಾಡ್ಸ್ಕೊಂಡು ಹೋಗ್ರಿಪ್ಪ ಅಂತೇಳಿ ಕಾಂಪ್ಲೆಕ್ಸ್ ಎಲ್ಲ ಹಂಚಿ ಎಲ್ಲ ತರ ನಾವು ಇದರಿಂದ ನಿಮ್ದು ಏನ್ ಉದ್ದೇಶ ಇದೆ ಸರ್ ಮಾಡ್ಬೇಕಂತ? ಉದ್ದೇಶ ಖುಷಿ, ಆತ್ಮಸಂತೃಪ್ತಿ. ಇದರಿಂದ ನಮ್ಗೆ ಪೇಷಂಟ್ ಜಾಸ್ತಿ ಆಕಾರ ಅದೆಲ್ಲ ಇಲ್ಲ, ಆತ್ಮಸಂತೃಪ್ತಿ. ಇವತ್ತು ಬಡವರಿಗೆ ಖುಷಿ. ಈಗ ಇದೇ ನಾನು ಶುಗರ್ ಟೆಸ್ಟ್ ಮಾಡಕ ನಾಳೆ ಆದ್ರೆ ₹50 ತಗೋತೀನಿ, ಇವತ್ತು ಬಂದ್ರೆ ಫ್ರೀ ಮಾಡ್ಸ್ಕೊಂಡು ಹೋಗ್ತಾರೆ. ನಾನು ನಿನ್ನೆ ಬಂದಿದ್ದ ಪೇಷಂಟ್ಗೂ ಹೇಳೇನಿ, ಇವತ್ತು ಬೇಡಮ್ಮ ನಾಳೆ ಬಂದು ಮಾಡ್ಸ್ಕೊಂಡು ಹೋಗ್ರಿ ಅಂತ. ಸೊ ನಮ್ಗೆ ಒಂದ್ ಇದರಿಂದ ಫಾಯ್ದಾ ಐತಿ ಇಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ ಇವತ್ತಂತೂ ಸಮಾಧಾನ ಆಕೈತಿ. ನಾವ್ ಇದ್ ಮಾಡಿದ್ವಪ್ಪ. ಈಗ 4 ಕ್ಯಾಂಪ್ ಮಾಡಿದೇವೆ ನಾವು. ಒಂದು ವಿಡಿಯೋ ಮಾಡ್ತೀನಿ, ನಿಮ್ಗೆ ವಿಡಿಯೋನು ಕಳಿಸ್ತೀನಿ. 4 ಕ್ಯಾಂಪ್ ಮಾಡಿದ್ವಿ. ಇಲ್ಲಿ ತನಕ ನಾವು 15,000 ಪೇಷಂಟ್ ನೋಡೋಣ. ಎರಡು ವರ್ಷದಾಗ 15,000ಕ್ಕಿಂತ ಜಾಸ್ತಿ ಪೇಷಂಟ್ ನೋಡೋಣ. 500-600 ಮೂಲವ್ಯಾಧಿ ಪೇಷಂಟ್ ಆರಾಮ್ ಮಾಡೇನಿ. ಅದಕ್ಕಿಂತ ಸ್ಕಿನ್ಗಳು 1,000-1,500 ಪೇಷಂಟ್ಸ್ ಆರಾಮ್ ಮಾಡೇನಿ. ಸೊ ಅದು ಏನು ಖುಷಿ ಐತಲ್ಲ ಅಷ್ಟೇ. ಅವ್ರಿಗೆ ಏನ್ ದುಡ್ಡು ಕೊಟ್ಟಾರ ಅದೇನ್ ನಮ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಎಲ್ಲ ಇಲ್ಲಿ ನಾನು ಹೊಸೂರೊಳಗೆ ನಂದು ಇನ್ನೊಂದು ಹಾಸ್ಪಿಟಲ್ ಐತೆ, ಅಲ್ಲಿ ₹750 ನಾನು ನೋಡಕ್, ಇಲ್ಲಾಂದ್ರೆ ₹50 ನೋಡ್ತಾನೆ, ₹100 ನೋಡ್ತಾನೆ, ಎಷ್ಟಾಕೈತೆ ಅಷ್ಟೇ. ಸೊ ಅದೇ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ಅದು ನಮ್ ಖುಷಿ, ಆತ್ಮಸಂತೃಪ್ತಿ. ಯಾಕಂದ್ರೆ ನಾನು ಓದಿದ್ದ ಗೌರ್ಮೆಂಟ್ ಕಾಲೇಜ್ ಒಳಗೆ, ಮತ್ತೆ MD ಒಳಗೆ ಗೌರ್ಮೆಂಟ್ ಸೀಟ್ ಎಲ್ಲಾನು ನನಗೆ ಗೌರ್ಮೆಂಟ್ ಕೊಟ್ಟು ಕಲ್ಸಿತ್ತು, ನೀನ್ ಮಾಡಪ್ಪ ಇದು ಅಂತೇಳಿ. ಮತ್ತೆ ನಮ್ಮವರು ಅವರು ಎಲ್ಲಾರು ಆ ಮಧ್ಯಮ ವರ್ಗ ಬಡತನ ವರ್ಗದಿಂದ ಬಂದೇವಿ, ನಾವು ನೋಡೇವಿ. ನಮ್ ಮನ್ಯಾಗು ಯಾವಾಗಾರ ದುಡ್ಡು ಇಲ್ಲಾರ್ದಾಗು ಆಸ್ಪತ್ರೆಗೆ ಹೋದಾಗ ಅವ್ರಿಗೂ ತ್ರಾಸ ಆಗಿದ್ದ, ಅದೆಲ್ಲ ನೋಡಿ ಅದೆಲ್ಲ ನಮಗೂ ಹೇಳಿರೋದ್ರಿಂದ, ಆ ಅನುಭವಗಳು ನಮಗೂ ಆಗಿರೋದ್ರಿಂದ ದುಡ್ಡು ಮೇನ್ ಅಲ್ಲ, ಫಸ್ಟ್ ಚಿಕಿತ್ಸೆ ಆಮೇಲೆ ದುಡ್ಡು ಅಂತೇಳಿ ಅನ್ನೋ ಒಂದು ಮೋಟೋ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಔಷಧ ಎಲ್ಲ ಫ್ರೀ ಕೊಡೋದು, ಆಶೀರ್ವಾದ ಮಾಡ್ತೀರಿ ಪೇಷಂಟ್ ಬರ್ಲಿ ಅಂತೇಳಿ. ಏನ್ ಒಳ್ಳೇದ್ ಮಾಡ್ತಾರೆ ಏನೇನ್ರಿ ಅವ್ರು? ಏನ್ ಇದಾಗೈತಲ್ರಿ ನಿಮ್ಗೆ? ಜಳಕ ಮಾಡೋದು ಹೆಂಗ್ ಗುರ್ತಂಗ ಆತ್ರಿ ನಿಮ್ಗೆ ಉಚಿತ ಐತಂತ ಹೇಳಿ ಕಾಯಂ ಬರ್ತೀರಿ? ಹೆಂಗದ್ರಿ ಡಾಕ್ಟರ್ ಹೆಂಗದಾರ ಇವ್ರ? ಏನ್ ದವಾಸಿ ದುಡ್ಡು ತಗೊಂತಾರ ಅಂತ ಹೇಳಿ ಹೌದ್ರಿ? ಚಲೋ ಅದಾರ್ರಿ. ಅಂದ್ರೆ ಎಲ್ಲ ನಿಮ್ಗೆಲ್ಲ ಇದಾಕೈತಿ. ಏನಾದ್ರ ಭಾಳ ಕಿರಿಕಿರಿ ಮಾಡ್ತಾರ ಅಂತ ಹೇಳಿ. हाँ आपका नाम बताओ, कहाँ से है ये बताओ। मोहम्मद युवराज में नीलगुंज प्लाट में रहते हैं। आने की वजह है? आने की वजह ने क्या, कल थोड़ा हाथ पैर दर्द कर रहे थे मेरे, यूनुस भाई की मेडिकल को आया मैं। जनाब बोले यहाँ पे फ्री जो है इलाज चल रहा है, तो मेरे को एक पर्चा दिए थे, मैं भी ग्रुप में डाला उसको, ऐलान भी करे उसको। मतलब हमारे सोनिया गांधी नगर, बड़ी प्लाट, सब जगह जो है ऐलान कर दिया इस तरह जो है फ्री इलाज चल रहा है बोल के। तो मैं भी इंशाल्लाह देखेंगे, हमारे को इस तरह आया था यूनुस भाई के पास। अभी आने के बाद में कैसा लगा? इंशाल्लाह बहुत अच्छी पब्लिक है, फ्री में इलाज चल रहा है।
गोलियां दवा भी फ्री में मिल रही है। तो आप लोगों से भी गुजारिश है कि अभी प्रॉब्लम रहा तो लोगों को स्किन प्रॉब्लम, हड्डी प्रॉब्लम, कैंसर, बीपी, शुगर कुछ भी हो तो यहाँ पे अच्छे से अच्छे डॉक्टर रखे यूज में है ना, आपकी मेडिकल में गौड़ी मेडिकल, तो यहाँ पे आके इलाज करवा। अच्छा, तो डॉक्टर कैसे हैं, क्या तबीयत का ये ट्रीटमेंट कैसा है? माशाल्लाह बहुत ज़बरदस्त है। इंशाल्लाह जो है शफा होता है? गोलियाँ ही इस तरह दे रहे हैं, इंशाल्लाह शफा हो सकता है। अच्छे से अच्छी जो है इलाज। गरीबों के लिए कैसे है? गरीबों के लिए बहुत बेहतर है। मतलब कुछ गरीबों के लिए कम ज़्यादा वगैरह रेट में अगर ज़्यादा कम रेट कुछ भी नहीं है फिलहाल, तो आज तो पूरा फ्री है। हाँ, बाकी वक्त तो बाकी वक्त भी उस तरह क्या है, मैं भी आया फिर गोली और दवा वगैरह लेते रहता हूँ, उतना खास जो है मुआवजा नहीं लेते, मतलब थोड़े में जो है ज़्यादा से ज़्यादा गोलियाँ दवा वगैरह देके। ನಾವು ಗೌಳಿ ಮೆಡಿಕಲ್ ಓನರ್ ಮಾತಾಡೋದು. ನಾವು ಬಂದು ಈಗ ಸದ್ಯಕ್ಕೆ 2 ವರ್ಷ ಆಯ್ತು. ಈ ನಮ್ಮ ಬಿಡ್ನಾಳು, ಸೋನಿಯಾ ಗಾಂಧಿ ನಗರ, ಬಿಡಿ ಪ್ಲಾಟ್ ನಮ್ಮಂತ ಅಲ್ಲ, ಇತ್ತು ಅಲ್ಲೇ ಮೊದಲು ಮೆಡಿಕಲ್ ಶಾಪ್. ನಮ್ಮಂತದ್ದು ಇದ್ದಿದ್ದಿಲ್ಲ. ಯಾಕಂದ್ರೆ ನಮ್ ಕಡೆ ಎಲ್ಲಾ ಕಡೆ ನೀವು ಎಲ್ಲಿಂತರ ತೋರಿಸ್ಕೊಂಡ್ ಬನ್ನಿ, ನಮ್ ಕಡೆ ಮೆಡಿಸಿನ್ಸ್ ಸಿಗುತ್ತವೆ. ಪ್ಲಸ್ ಜನರಿಕ್ ನಾವು ಅಷ್ಟು ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ನಮ್ ಡಾಕ್ಟರ್ ಹೇಳಿದ ಪ್ರಕಾರ ನಾವು ಜನರಿಕ್ ಮೆಡಿಸಿನ್ಸ್ ಯಾರಿಗೂ ಯೂಸ್ ಮಾಡೋಂಗಿಲ್ಲ. ವಿ ಆರ್ ಓನ್ಲಿ ಪ್ರಿಸ್ಕ್ರೈಬಿಂಗ್ ಎಥಿಕಲ್ ಮೆಡಿಸಿನ್ಸ್. ಎಥಿಕಲ್ ಅಂದ್ರೆ ಬ್ರಾಂಡೆಡ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಜನರಿಕ್ ಅಲ್ಲಿ ನಮ್ಗೆ ಲಾಭ ಬಹಳ ಇದೆ. ನಾವ್ ಅಂದ್ರೂ ಅದನ್ನ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ರಿಸಲ್ಟ್ಸ್ ಇದೆ, ಚೆನ್ನಾಗಿದೆ, ಹಾಗೇನ್ ತೊಂದರೆ ಇಲ್ಲ. ಅಂದ್ರೆ ನಾವು ಎಥಿಕಲ್ ಮೆಡಿಸಿನ್ ಯೂಸ್ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತಲ್ಲ. ಎಸ್ಪೆಷಲಿ ಇನ್ BP, ಶುಗರ್ ನಾವು ನೋಡ್ತೀವಿ. ಮೂಲವಾದಿನ ಆಪರೇಷನ್ ಮಾಡಿದಾರೆ ಅಂತ ನಮ್ ಸರ್ ಹೇಳಿದ್ದಾರೆ. ಅದಕ್ಕೆ ನಾವು ಒಂದು ಸರ್ಟೆನ್ ಮೆಡಿಸಿನ್ ಕೊಟ್ರೆ ಅದು ಬೇಗ ಗುಣಮುಖ ಆಗುತ್ತೆ. ಸ್ವಲ್ಪ ಲೇಟ್ ಆಗಿ ಗುಣಮುಖವಾಗ್ಲಿಕ್ಕೂ ಬೇಗನು ಗುಣಮುಖ ಆಗ್ಲಿಕ್ಕೂ ಡಿಫ್ರೆನ್ಸ್ ಬಾಳ ಇದೆ. ನಾವು ಕ್ಲಿನಿಕ್ ಜಸ್ಟ್ ಕ್ಲಿನಿಕ್ ಮತ್ತು ಫಾರ್ಮಾ 2 ಕೂಡಿ ಸ್ಟಾರ್ಟ್ ಮಾಡಿದ್ವಿ. ಸರ್ ಅದ ಜಸ್ಟ್ MD ಬೆಳಗಾವ್ KL ಅಂತ ಸರ್ MD ಮುಗಿಸಿದ್ದಾರೆ. ನಮ್ಮ ತಂದೆಯರಾದಂತ ಅವರು ಒಬ್ಬರು ಬಸವರಾಜ್ ಡಾಕ್ಟರ್ ಅಂತ ಇದ್ದಾರೆ ಆನಂದನಗರ್ನಲ್ಲಿ. ಅಲ್ಲಿಂದ ನಮ್ಗೆ ಸರ್ ಪರಿಚಯ ಆಗಿ ಬಹಳ ಆತ್ಮೀಯ ಆಗಿ ಒಂದ್ ಅಣ್ಣ ತಮ್ಮರ ಗತೆ ನಾವು ಮಾಡಿಸ್ಕೊಂಡ ಹೋಗ್ತಾ ಇದ್ದೇವೆ. ಅದೇ ಒಂದು ಆಗಿದೆ ಸರ್. ನಮ್ಗೆ ಯಾವ ಕಂಪ್ಲೇಂಟ್ಸ್ ಇಲ್ಲ ಸರ್. ಇದ ನಿಮ್ಗೆ ಇದ್ದಿದ್ದು ಹೇಳ್ಬೇಕಂದ್ರೆ ನಿಮ್ಮಂಗೆ ಅಂತ ಹೇಳ್ತಾ ಇಲ್ಲ ನಾನು, ಯಾವ್ದು ಕಂಪ್ಲೇಂಟ್ ಆಗಿಲ್ಲ. ಯಾಕಂದ್ರೆ ನಾವು ಜನರಿಗೆ ಬರಿತಾ ಇಲ್ಲ, ಅಂದ್ರೆ ಸ್ಪೆಷಲಿ ಅಂತ ಹೇಳ್ತಾ ಇಲ್ಲ ನಾನು, ಎಥಿಕಲ್ ನಾವು ಸೇಲ್ ಮಾಡ್ತಾ ಇದ್ದೇವೆ. ಸಲುವಾಗಿ ಯಾವ ಕಂಪ್ಲೇಂಟ್ ಸದ್ಯಕ್ಕಂತೂ ನಮ್ ಕಡೆಯಿಂದ ಬಂದಿಲ್ಲ ಸರ್. ಯಾಕಂದ್ರೆ 560 ನಾವು ಮೂಲವಾದಿ ಪೇಷಂಟ್ ಆಪರೇಟ್ ಮಾಡಿದೀವಿ, ಶಸ್ತ್ರಚಿಕಿತ್ಸೆನೂ ಮಾಡಿದೀವಿ, ಮತ್ತೆ ಟ್ಯಾಬ್ಲೆಟ್ಸ್ ಮುಖಾಂತರ ಗುಣಮುಖ ಮಾಡಿದೀವಿ. ಎಲ್ಲಾ ಪೇಷಂಟ್ಸ್ ನಾವೇನ್ ಮಾಡ್ತೀವಿ, ಆಫ್ಟರ್ 3 months 90 days ಸೈಕಲ್ ಆದ್ಮೇಲೆ ನಾವು ಪ್ರತಿಯೊಂದು ಪೇಷಂಟ್ ಕಾಲ್ ಮಾಡಿ ಕೇಳ್ತೀವಿ, ಹೆಂಗಿದ್ಯಪ್ಪ ನಿನ್ಗೆ, ಏನ್ ರಿಸಲ್ಟ್ಸ್ ಏನಿದೆ, ನಿನ್ ಗುಣಮುಖ ಆಗಿಯೋ ಇಲ್ಲೋ, ಆಗಿಲ್ಲ ಅಂದ್ರೆ ಮತ್ತೆ ಬಾ ನಮ್ ಕಡೆ, ನಾವು ಮೊದಲು ಮತ್ತೆ ಸೊಲ್ಯೂಷನ್ ತೆಗೆದುಕೊಡ್ತೀವಿ ಅಂತ ನಾವು ಅವ್ರಿಗೆ ಹೇಳ್ತೇವೆ. ಅವ್ 560 ಪೇಷಂಟ್ ನಲ್ಲಿ ಟೋಟಲಿ 560 ಪೇಷಂಟ್ಸ್ ಎಲ್ಲರೂ ಗುಣಮುಖವಾಗಿದ್ದಾರೆ, ಎಲ್ಲರೂ ಖುಷಿ ಅಂತಿದ್ದಾರೆ. ಆಮೇಲೆ ನಮ್ ಕಡೆ ಚರ್ಮ ರೋಗ ಬರುತ್ತಾರೆ. ಚರ್ಮ ರೋಗ ನಿಮ್ಗೆಲ್ಲ ಗೊತ್ತಿರಬಹುದು, ಬಿಳಿ ಚರ್ಮ ಇರ್ತದೆ, ಜಾಸ್ತಿ ಕುಡುವುದಿಲ್ಲ. ನಮ್ ಕಲ್ಗಟ್ಟಿಲಿಂದ ಡಾಕ್ಟರ್ಸ್ ನಮ್ಗೆ ಇಲ್ಲಿ ಕಳಿಸ್ತಾರೆ ಚರ್ಮ ರೋಗ ಸಲುವಾಗಿ. ವಿತಿನ್ 3 months ರೈಟ್ ಸರ್, ವಿತಿನ್ 3 months ಬಿಳಿ ಚರ್ಮ ಏನಿದೆಯಲ್ಲ ಟೋಟಲಿ ಡಾರ್ಕ್ ಕಲರ್ ಆಗಿಬಿಟ್ಟಿದೆ. ವಿತಿನ್ 3 months ನಮ್ಮ ಕೊಡ್ಲಿ ಸರ್ ಸಹಾಯದಿಂದ, ಔಷಧಿ ಸಹಾಯದಿಂದ ಅದು ಟೋಟಲಿ ಕ್ಲಿಯರ್ ಆಗಿಬಿಟ್ಟಿದೆ. ನಾವು ಬೇಕಾದ್ರೆ ಫೋಟೋಸ್ ನಿಮ್ಗೆ ಕಳಿಸಬಹುದು, ಬಹಳ ಚೆನ್ನಾಗಿದೆ. ಹಾ, ಆಮೇಲೆ ನಾವ್ ಏನ್ ಮಾಡ್ತೇವಿ, ಆಯುರ್ವೇದಿಕ್ ಮೆಡಿಸಿನ್ಸ್ ನಾವು ಹೊರಗಿನ ತರಿಸೋಂಗಿಲ್ಲ. ಸರ್ ಸ್ವಂತವಾಗಿ ಅವರೇ ಪ್ರಿಪೇರ್ ಮಾಡ್ತಾರೆ. ಚರ್ಮಗಾಯ್ತು, ಮೂಲವಾದಿಗಾಯ್ತು, ಆಮೇಲೆ ಹೇರಿಗಾಯ್ತು, ಅವ್ರು ಸ್ವಂತವಾಗಿ ಪ್ರಿಪೇರ್ ಮಾಡಿ ಅವರೇ ಕೊಟ್ಟು ಕಳಿಸ್ತಿರ್ತಾರೆ. ಹೇಳ ಸರ್, ನಮ್ ಕಡೆ ಇಲ್ಲ ಸರ್. ನಾವು ಏನ್ ಮಾಡ್ತೇವೆ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ನಮ್ ತೊಂದರೆ ಇತ್ತು, 6 ತಿಂಗಳು 1 ವರ್ಷ. ಯಾಕಂದ್ರೆ ಸರ್ KL ಓದ್ ಬಂದವರು. ಇಟ್ ಇಸ್ ಅ ಹ್ಯೂಜ್ ಇನ್ಸ್ಟಿಟ್ಯೂಟ್, ಹೌದಲ್ವಾ? ಅಲ್ಲೆಲ್ಲಾ ಎಥಿಕಲ್ ಮೆಡಿಸಿನ್ಸ್ ಲೈಕ್ ಬ್ರಾಂಡೆಡ್ ಮೆಡಿಸಿನ್ಸ್ ಅವ್ರು ಬರೆಯೋದು. ಈಗ ನಮ್ ಕಡೆ ಅಷ್ಟು ಸಿಗ್ತಾ ಇದ್ದಿಲ್ಲ. ನಾವು ಅದಕ್ಕೆ ಬೆಂಗಳೂರ್ಲಿಂತ್ರ, ನಾವು ದಾವಣಗೆರೆಲಿಂತ್ರ, ನಾವು ಆ ತರ ಏರಿಯಾಸ್ ಲಿಂದ ತರಿಸ್ತಿದ್ವಿ. ಈಗ ನಾವು ಸೆಟ್ ಆಗ್ಬಿಟ್ಟಿದ್ದೇವೆ. ಸರ್ ಮೆಡಿಸಿನ್ ನಮ್ಗೆ ಅಲ್ಲಿ ಸಿಗ್ತಾವ ಅನ್ನೋ ಗೊತ್ತಾಗಿದೆ. ಆ ಮೆಡಿಸಿನ್ ನಾವು ಲೋಕಲ್ ಮೆಡಿಸಿನ್ ಜಾಸ್ತಿ ಪರ್ಚೇಸ್ ಮಾಡೋದಿಲ್ಲ. ನಾವು ದಾವಣಗೆರೆ, ಬೆಂಗಳೂರು ಇಂಥವೆಲ್ಲ ಪ್ಲೇಸ್ ನಾವು ಮೆಡಿಸಿನ್ಸ್ ತಂದ ಕೊಡ್ತಾ ಇದ್ದೇವೆ ಸರ್. ಸಿಗುತ್ತಾವ ಸರ್, ಕನ್ಫರ್ಮ್ ಸರ್. ನಾವು ಮುಂಜಾನೆ 10 ಗಂಟೆ ನಾವು ಬಂದಂದ್ರೆ ಅಪ್ ಟು ನೈಟ್ 12 o'clock ಮಟ್ಟ ನಾವು ಓಪನ್ ಇರುತ್ತೆ ಸರ್ ಮೆಡಿಕಲ್ ಶಾಪ್. 10:30, 11 o'clock ಮಟ್ಟ ಹಾಸ್ಪಿಟಲ್ ಓಪನ್ ಇರುತ್ತೆ ಸರ್. ನಮ್ಗೆ ಕಾಲ್ ಮಾಡಿದ್ರೆ ನಾವು ಬಂದು ಸಹಾಯ ಮಾಡ್ತೇವೆ ಸರ್, ಹಾಗೇನ್ ತೊಂದರೆ ಇಲ್ಲ. ನಮ್ಗೆ ಇದಾವ್ ಸರ್, ನಮ್ಮೆಲ್ಲ ನಂಬರ್ಸ್ ಇದಾವೆ. ಇನ್ನೊಂದು ನಂಬರ್ ಇದೆ ನಂದು ಪರ್ಸನಲ್, 9036307687. ನಮ್ ಪರ್ಸನಲ್ ನಂಬರ್ ಇದೆ ಸರ್. ಅದ್ರ ಬೇಕಾದ್ರೆ ನೀವು ಯಾವಾಗಾದ್ರೂ ಕಾಲ್ ಮಾಡಿ ನಡೀತದೆ. ನಮ್ ಕಡೆ ಇನ್ನೊಂದು ನಾವ್ ಏನ್ ಅಪ್ಗ್ರೇಡೇಷನ್ ಮಾಡಿದೆ ಅಂದ್ರೆ, ನಮ್ ಕಡೆ ECG ಮಷಿನ್ ಇದೆ ಸರ್. ಈಗ ಎಲ್ಲಾರು 300, 400, 500, 600 ಕೊಟ್ಟು ECG ಮಷಿನ್ ಮಾಡ್ತಾರೆ. ನಾವು 200 ನಿಮ್ಗೆ ECG ಮಾಡಿ ಕಳಿಸ್ತೇವೆ. ನೀವು ಯಾವ್ದೇ ಹಾಸ್ಪಿಟಲ್ ಹೋದ್ರು 600 ರೂಪಾಯಿ ತಳಗ, 500 ರೂಪಾಯಿ ತಳಗ ECG ಯಾರು ಮಾಡೋದಿಲ್ಲ. ಇನ್ ಪೇಷಂಟ್ ಯಾವ ಬಂದಪ್ಪ ಅಂದ್ರೂ ನಾವು 200 ECG ಮಾಡಿ ಅವ್ರು ಕಳಿಸಿ
ಹಾರ್ಟ್ ರೇಟ್ ಏನ್ ಜಾಸ್ತಿ ಇತ್ತಂದ್ರೆ ನಾವು ದೊಡ್ಡ ಹಾಸ್ಪಿಟಲ್ ಕಳಿಸ್ತೀವಿ. ಇಲ್ಲಪ್ಪ ನಮ್ ಕಡೆನ ಆರಾಮಾಗತ್ತಂದ್ರೆ ನಮ್ ಕಡೆ ಆರಾಮ್ ಮಾಡಿ ಕಳಿಸ್ಬೇಕು.